ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಇರುವಕ್ಕೆ ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯ 12ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಸಾಧಕ ಪ್ರಾಧ್ಯಾಪಕರಿಗೆ ಸನ್ಮಾನ. ಕೃಷಿಯೊಳಗೆ ಜಾಗತಿಕ ತಾಪಮಾನ ಹೆಚ್ಚಳದ ಪ್ರಯೋಗ ನಡೆಯುತ್ತಿರುವುದು ಆತಂಕಕರ ಎಂದ ಸಿದ್ದರಾಮಯ್ಯ. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುರಿತು ಶಾಸಕ ಶ್ರೀನಿವಾಸ್ ಮತ್ತು ಕುಲಪತಿ ಡಾಕ್ಟರ್ ಜಗದೀಶ್ ಮಾತು. ಗಣಪತಿ ಬ್ಯಾಂಕ್ ಸರ್ವ ಸದಸ್ಯರ ಸಭೆ, ಪ್ರತಿಭಾ ಪುರಸ್ಕಾರ, ಶೇಕಡ 11 ಡಿವಿಡೆಂಡ್ ವಿತರಣೆ, ಬ್ಯಾಂಕ್ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷ ನಾರಾಯಣ್, ಸಿಒ ಲಲಿತಾಂಬಿಕಾ ವಿವರಣೆ. ಸಾಗರದಲ್ಲಿ ಸಂಭ್ರಮದ ಈದ್ ಮಿಲಾದಾಚರಣೆ. ತಾಲೂಕು ಕಚೇರಿಯ ಅವ್ಯವಸ್ಥೆ ವಿರುದ್ಧ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆಯಿಂದ ಪ್ರತಿಭಟನೆ. ಮೈಸೂರು ಗುಡಿಗಾರ ಸಹಕಾರ ಸಂಘದ ವಾರ್ಷಿಕ ಸಭೆ, ಹಿರಿಯ ಕುಶಲಕರ್ಮಿಗಳಿಗೆ ಸನ್ಮಾನ. ಈಗ ಸುದ್ದಿಯ ವಿವರ. ಅಧಿಕ ಆದಾಯ ಗಳಿಸಲು ರೈತರು ಭೂಮಿಗೆ ವಿಷ ಸಿಂಪಡಣೆ ಮಾಡುತ್ತಿರುವುದರಿಂದ ಭೂಮಿಯ ಫಲವತ್ತತೆ ನಾಶವಾಗುತ್ತಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವಿಶ್ರಾಂತ ಅಧ್ಯಕ್ಷ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ತಿಳಿಸಿದರು. ಸಾಗರ ತಾಲೂಕಿನ ಇರುವಕ್ಕಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ 12ನೇ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಬಹಳಷ್ಟು ಜನ ಇದ್ರ ಬಗ್ಗೆ ಬರಿತಾ ಇರ್ತಾರೆ, ಪತ್ರಿಕೆಗಳಲ್ಲಿ, ಅಂಕಣದಲ್ಲಿ ಬರಿತಾ ಇರ್ತಕ್ಕಂಥದ್ದು, ನೀವು ಓದಿರೋದು, ತರಗತಿಗಳಲ್ಲಿ ಓದಿರ್ತಕ್ಕಂಥದ್ದು ಎಂದು ಕೂಡ ತಿಳ್ಕೊಳ್ಬಹುದಾಗಿರೋದು. ಆದ್ರಿಂದೇನೆ ಕೃಷಿಯ ಒಳಗೆ ಈ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚುವುದಕ್ಕೆ ಕಾರಣವಾಗುವ ರೀತಿಯೊಳಗಿನ ಪ್ರಯೋಗಗಳು ಹೇಗೆ ನಡೀತಾ ಇದ್ದಾವೆ, ಇದು ಕೂಡ ಬಹಳ ಎಚ್ಚರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಯಾಕೆಂದ್ರೆ ನಮ್ಮ ಕರ್ನಾಟಕವನ್ನೇ ತೆಗೆದುಕೊಂಡಾಗ ಸಹಜವಾಗಿ ಒಂದು 5 ಭೂ ವೈಲಕ್ಷಣ್ಯಗಳ ಹಿನ್ನೆಲೆಯೊಳಗೆ ವ್ಯವಸಾಯ ಸಂಸ್ಕೃತಿಯನ್ನು ನಾವು ನೋಡಬಹುದು. ಮಲೆನಾಡು, ಅರೆಮಲೆನಾಡು, ಬಯಲು ಸೀಮೆ, ಬೆಂಗಾಡು ಸೀಮೆ, ನೀರಾವರಿ ಪ್ರದೇಶ. ಇಷ್ಟು ಇದರ ಹಿನ್ನೆಲೆ ಒಳಗೆ ನೋಡಿದರೆ ನಮ್ಮ ಪಾರಂಪರಿಕ ಕೃಷಿಯನ್ನು ನೋಡಿಕೊಂಡು ಬಂದಾಗ ಈ 5 ವೈಲಕ್ಷಣ್ಯಗಳ ಹಿನ್ನೆಲೆಯೊಳಗೆ ಕೃಷಿ ಪದ್ಧತಿ ಅದರದೇ ಆಗಿರುವಂತಹ ಪ್ರಾದೇಶಿಕ ಮಿತಿಯೊಳಗೆ ಅರಳಿದ ವಿಜ್ಞಾನವಾಗಿತ್ತು. ಅರಳಿದ ವಿಜ್ಞಾನ ಮಲೆನಾಡಿನಲ್ಲಿ ಏನು ಬೆಳಿಬೇಕು, ಯಾವ್ಯಾವ ಬೆಳೆ ಅಲ್ಲಿ ಆ ನೆಲಕ್ಕೆ ಒಗ್ಗುವಂತಹದ್ದು, ಆ ಮಳೆಗೆ ಒಗ್ಗುವಂತಹದ್ದು. ಅರೆಮಲೆನಾಡು, ಮಲೆನಾಡಿನ ಸೆರಗಿನಲ್ಲಿ ಇರ್ತಕ್ಕಂಥ ಅಲ್ಲಿಗೆ ಯಾವ್ದು ಬೇಕು. ಬಯಲು ಸೀಮೆ, ಬೆಂಗಾಡು ಸೀಮೆ, ಅಲ್ಲಿಗೆ ಯಾವ್ಯಾವ ತರಹದ್ದು ಏನೇನು ಬೆಳೆ ಬೇಕು. ಯಾಕೆಂದ್ರೆ ಮಳೆಯಾಧಾರಿತ ಜಾಗಗಳವೆಲ್ಲವೂ ಕೂಡ. ಆದರೆ ಇವತ್ತೇನಾಗಿದೆ, ಮಲೆನಾಡಿನಲ್ಲಿ ಬೆಳೆಯೋದೆಲ್ಲ ಬೆಂಗಾಡು ಸೀಮೆಗೆ ಹೋಗಿದೆ. ಅಡಿಕೆನ ಬೆಳಿಬಾರ್ದಂಥ ಜಾಗಗಳಲ್ಲಿ ಬಯಲು ಸೀಮೆನಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕೆಲವು ಈ ಜಾಗತೀಕರಣದ ಬೆಳೆಗಳ ರೀತಿಯೊಳಗೆ ನಮ್ಮ MNCಗಳು ಕೊಡ್ತಾ ಇರ್ತಕ್ಕಂಥ ತಳಿಗಳ ಮೋಹಕ್ಕೆ, ಅಧಿಕ ಇಳುವರಿಯ ಮೋಹಕ್ಕೆ ಒಳಗಾದಂತೆ ರೈತರುಗಳು ಏನ್ ಮಾಡ್ತಾ ಇದ್ದಾರೆ, ಕೆಲವು ಕಡೆಗೆಲ್ಲ ಈ ದ್ರಾಕ್ಷಿ ಬೆಳೆಯೋದು, ಜೊತೆಗೆ ಇತ್ತೀಚೆಗಂತ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದು, ಇವೆಲ್ಲ ಬೆಳೆಯೋದಕ್ಕೆ ತೊಡಗಿದಾಗ ಇದ್ದ ಬೆಲೆ, ಬೆಳೆದ ನಂತರದೊಳಗೆ ಅನುಭವಿಸುವ ನಷ್ಟ, ಈ ಎಲ್ಲವುಗಳನ್ನು ನೋಡ್ಕೊಂಡು ಬಂದಾಗ ಇದು ಎಲ್ಲಿ ಮುಟ್ಟಿಸುತ್ತೆ. ಜೊತೆಗೆ ಭೂಮಿಗೆ ಸಿಂಪಡಿಸಬಾರದ ವಿಷಗಳನ್ನು ಸಿಂಪಡಿಸ್ತಾ ಏನಾಗಿದೆ ಅಂತಂದ್ರೆ ನಮ್ಮ ನೆಲದ ಜೈವಿಕ ಗುಣವನ್ನೇನೇ ನಾಶಪಡಿಸುವ ರೀತಿಯೊಳಗೆ ಹೇಗೆ ಬೆಳೀತಾ ಇದ್ದೀವಿ. ಇವತ್ತು ನೀವು ಮಂಡ್ಯದಲ್ಲಿ ನೀವು ನೋಡ್ಕೊಂಡು ಬಂದ್ರೆ ಅತಿ ಹೆಚ್ಚಿನ ನೀರಿನ ಬಳಕೆಯಾದಂತೆ ಭೂಮಿ ಎಲ್ಲ ಚೌಳಾಗ್ತಾ ಇದೆ. ಆದರೆ ಭೂಮಿಗೆ ಬೇಕಾಗಿರೋದು ವ್ಯವಸಾಯ ಸಂಸ್ಕೃತಿ ಅಂತಂದಾಗ ಅಧಿಕ ಇಳುವರಿಯ ಮೋಹ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ
ಒಂದು ಹಸು ಹಾಲು ಕೊಡ್ತಾ ಇದೆ ಅಂತಂದ್ರೆ ಹಾಲು ಕರ್ಕೊಳ್ಳುವ ಕಾಯಕ ಸಹಜವಾದ ಕಾಯಕ. ಇನ್ನೂ ಹಾಲು ಬೇಕು ಅಂತಂದು ಕೆಚ್ಚಲನ್ನೇ ಕುಯ್ದರೆ ನಮಗೆ ಹಾಲಲ್ಲ ಸಿಕ್ಕೋದು ರಕ್ತ. ಹಸುವಿನ ಜೀವಕ್ಕೆ ಹಾನಿ. ಭೂಮಿಗೆ ನಾವು ಹಾಕ್ತಾ ಇರ್ತಕ್ಕಂಥ ವಿಷ ಯಾವ ತರಹದಲ್ಲಿದೆ ಅಂತಂದ್ರೆ ಹಾಲು ಕರೆದುಕೊಳ್ಳುವುದಕ್ಕಿಂತ ಅಂದ್ರೆ ಅಧಿಕ ಇಳುವರಿಯ ದುರಾಸೆಗೆ ಒಳಗಾದ ರೀತಿಯೊಳಗೆ ಹಾಕುತ್ತಿರುವ ವಿಷ ಭೂಮಿಯೊಳಗಿರ್ತಕ್ಕಂಥ ಜೈವಿಕ ಸತ್ವವನ್ನೇ ಕಳೆದುಕೊಳ್ಳುತ್ತಾ ಅದು ಯಾವುದಕ್ಕೂ ಬಾರದ ಭೂಮಿಯಾಗಿ ಕರಲಾಗಿ ಅದು ಮಾರ್ಪಾಡಾಗ್ತಕ್ಕಂಥ ಒಂದು ದುಸ್ಥಿತಿಗೆ ನಾವು ನೂಗ್ತಾ ಇದ್ದೇವೆ. ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಆರ್.ಸಿ. ಜಗದೀಶ್ ಹಾಗೂ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ.ಎಚ್. ಶ್ರೀನಿವಾಸ್ ಮಾತನಾಡಿ, ವಿಶ್ವವಿದ್ಯಾಲಯ ಮಾಡ್ಕೊಂಡು ಹೋಗ್ತಾ ಇದೆ. ಇವತ್ತು ಅದಕ್ಕೆ ತುಂಬಾ ಜನ ಇಲ್ಲಿ ಅವಾರ್ಡ್ಗಳನ್ನು ತಗೊಂಡಿದ್ದೀರಾ, ವಿಜ್ಞಾನಿಗಳು ಇದ್ದೀರಿ ನೀವೆಲ್ಲ. ಅದಕ್ಕೆ ನಾನು ವಿಶೇಷವಾಗಿ ಯಾರ್ಯಾರು ಆವಿಷ್ಕಾರಗಳು ಮಾಡಿದ್ದೀರಿ, ಸನ್ಮಾನಿತರಾಗಿದ್ದೀರಿ, ಅವರಿಗೆ ನಾನೊಬ್ಬ ಬೋರ್ಡ್ ಡೈರೆಕ್ಟರ್ ಆಗಿದ್ದೆಲ್ಲ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದಾವೆ. ಯಾಕೆಂತಂದ್ರೆ ಕೆಲವೊಂದು ನಮ್ಮ ಏನು ಬೆಳೆ ಬೆಳೀಲಿಕ್ಕಂತ ಕೆಲವೊಂದು ಜಾಗಗಳಿದ್ದಾವೆ, ಅಲ್ಲೂ ಕೂಡ ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್ ಇವೆಲ್ಲ ಆಗ್ತದೆ. ಅವು ಕೂಡ ನಮ್ಮ ಆಡಳಿತ ಮಂಡಳಿಗಳು ಅದನ್ನೆಲ್ಲ ಸರಿಪಡಿಸ್ಬೇಕು, ನ್ಯೂನತೆಗಳನ್ನು ಆಗೋದನ್ನು ಕೂಡ ತಪ್ಪಿಸ್ಬೇಕು ಅಂತ ಹೇಳ್ತಾ, ಇಲ್ಲಿ ಈಗ ತುಂಬ ಜನ ರಿಟೈರ್ಡ್ ಆದರು. ನಮಗೆ ಅವಶ್ಯಕತೆ ಮತ್ತೆ ಆ ರಿಟೈರ್ಡ್ ಆದ ಜಾಗಕ್ಕೆ ತಗೊಳ್ಳಿಕ್ಕೆ ಕಷ್ಟ ಇದೆ. ಸರ್ಕಾರದ ಹತ್ರ ನಾವು ಕೂಡ ಜೊತೆಗಿರ್ತೀವಿ. ಒಂದು ನಮ್ಮ ಬೋರ್ಡ್ ತೀರ್ಮಾನ ಮಾಡಿ ಎಷ್ಟು ಜನ ಅವಶ್ಯಕತೆ ಇದೆ ಅಷ್ಟು ಜನರನ್ನ ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಬಟ್ ಅದಕ್ಕೆ ಸರ್ಕಾರ ಅನುಮತಿಯನ್ನು ಕೊಡಬೇಕು. ನಾವೆಲ್ಲ ಒಟ್ಟಿಗೆ ಇದ್ದು ಪ್ರಯತ್ನ ಪಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮನೆ ಏನು ಕೃಷಿ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಎಲ್ಲ ಭೇಟಿ ಮಾಡಿ, ಯಾಕೆಂತಂದ್ರೆ ಈಗ 12-13 ಜನ ರಿಟೈರ್ಡ್ ಆದರು. ಆ ಪ್ಲೇಸಿಗೆ ನಾವು ತಗೊಳಕ್ಕೆ ಆಗೋದಿಲ್ಲ. ಈ ಥರ ಎಲ್ಲ ಕೂಡ ಇರೋದ್ರಿಂದ ನಾವು ಅದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಗ್ತದೆ. ಯಾಕೆಂತಂದ್ರೆ ಹಿಂದೆ ತಗೊಂಡಿದ್ದು ಕೂಡ ಅದನ್ನು ಕೋರ್ಟಲ್ಲೆಲ್ಲ ಇದೆ, ಇನ್ನೂ ಕೂಡ ಅದೇನು ಆಗಿಲ್ಲ. ಅವೆಲ್ಲಪ್ಪ ತುಂಬಾನೇ ಕೋರ್ಟ್ಗಳಲ್ಲಿ ಬಿಟ್ಟು ಅವೆಲ್ಲ ಕೂಡ ಸ್ಟೇ ಆಗಿದೆ, ಕೆಲವೊಂದು ಆಗಿಲ್ಲ, ಕೆಲವೊಂದು ಆಗಿದೆ. ಸೊ ನಮ್ಗೆ ಬಹಳ ಮುಖ್ಯ ಅಂತಂದ್ರೆ ಪ್ರಾಧ್ಯಾಪಕರುಗಳು ಬಹಳ ಮುಖ್ಯ. ಯಾಕೆಂತಂದ್ರೆ ಅವರಿಂದಲೇ ಸ್ಟೂಡೆಂಟ್ಸ್ಗೆ ನಾವೆಲ್ಲ ಹೇಳಲಿಕ್ಕೆ ಪಾಠ ಮಾಡಲಿಕ್ಕೆಲ್ಲ ಆಗ್ತದೆ. ಅವರಿಲ್ಲ ಅಂತಂದ್ರೆ ಕಾಲೇಜ್ ನಡೆಸೋದೇ ತುಂಬ ಕಷ್ಟಕರ ಆಗಿರುತ್ತೆ. ಅದರಿಂದ ನಾವು ಎಲ್ಲ ಪ್ರಯತ್ನ ಪಟ್ಟು ಸರ್ಕಾರದಲ್ಲಿ ಅನುಮತಿಯನ್ನು ತೆಗೆದುಕೊಂಡು ಅವರಿಗೆ ಒಂದು ರಿಕ್ರೂಟ್ಮೆಂಟ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವೆಲ್ಲ ಮಾಡಬೇಕಾಗಿದೆ. ಮತ್ತು ತುಂಬ ಜನ ಅಲ್ಲಿ ಮಾಡಲ್ಲ ಕೆಲಸ, ಇಲ್ಲಿ ಮಾಡೋದ್ರಿಂದ ಕೆಲಸ ಇಲ್ಲೇ ಬೇಕು ಅಂತೇಳಿ ನನಗೂ ಚೆನ್ನಾಗ್ತದೆ. ನಾನು ವಹಿಸ್ಕೊಂತ ಅದನ್ನು ಆಗಬಾರ್ದು. ಎಲ್ಲಿ ಕೆಲಸ ಕೊಟ್ಟಿರ್ತಾರೆ ಅಲ್ಲಿ ನಾವು, ಯಾಕೆಂದ್ರೆ ಅವಶ್ಯಕತೆ ಇದ್ ಕಡೆಗೆ ನಮ್ಮ ವೈಸ್ ಚಾನ್ಸಲರ್ ಹೇಳಿರ್ತಾರೆ, ಅಲ್ಲಿ ಹೋಗ್ಬೇಕಾಗತ್ತೆ. ತುಂಬ ಒತ್ತಡಗಳು ಹಾಕೋದು ಅವೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬರಬೇಕು ಅಂದ್ರೆ ಕಷ್ಟ, ಇಲ್ಲಿ ಬಂದು ಕೆಲಸ ಮಾಡಬೇಕು ಅಂದ್ರೆ ಕಷ್ಟ ಆಗಿದೆ. ಅದಕ್ಕೆ ಬೇಕಾದ ಫೆಸಿಲಿಟೀಸ್ ಕೊಡಿಸಿ ನಾನು ಕ್ವಾರ್ಟರ್ ಸ್ಕೂಲ್ ಇಲ್ಲ ಅದೇ ಈಗೆಲ್ಲ ಕ್ವಾರ್ಟರ್ ಸ್ಕೂಲ್ ಎಲ್ಲ ಕೊಟ್ಟರೆ ಇರ್ತೀರಿ. ಪಾಪ ಈ ಶಿವಮೊಗ್ಗದ ಮಾಡಬೇಕು, ಇನ್ನೊಂದು ಕಡೆ ಮಾಡಬೇಕು ಅಂದಾಗ ಈಗ ಬರಬೇಕು ಅಂದ್ರೆ ತುಂಬಾ ಜನ ಬರೋದಕ್ಕೆ ತುಂಬಾ, ಯಾಕೆಂದ್ರೆ ನಿಮ್ಗೆ ತುಂಬಾ ಬರಬೇಕು, ಪ್ರೀತಿಯಿಂದ ಪಾಠ ಮಾಡಬೇಕು, ಪ್ರೀತಿಯಿಂದ ಇದಕ್ಕೆ ನೀವು ಮಾಡೋದು ಖಂಡಿತವಾಗಿ ಒಳ್ಳೆಯ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಬೆಳೆಯಕ್ಕೆ ಸಾಕಾಗ್ತದೆ. ನೀವು ಏನು ಕೆಲಸ ಮಾಡ್ತಿದ್ದೀರ ಅದ್ರ ಬಗ್ಗೆ ಬಹಳ ಪ್ರೀತಿಯಿಂದ ಮಾಡಬೇಕು. ಜನಗೆ, ವಿದ್ಯಾರ್ಥಿಗಳಿಗೂ ಅಷ್ಟೇ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತಿಳುವಳಿಕೆಗಳನ್ನ ಕೊಡಬೇಕು, ಹೇಳಬೇಕು. ಹಾಗಾಗಿ ಇದು ಇವತ್ತು ಹೊಸ ಹೊಸ ಆವಿಷ್ಕಾರಗಳು ಅಗ್ರಿಕಲ್ಚರ್ ಬರ್ತಾ ಇದೆ. ಸೈಂಟಿಫಿಕ್ ಆಗಿ ನಾವು ಏನು ಮಾಡಬಹುದು ಅನ್ನತಕ್ಕಂಥದ್ದು ಯಾವುದೋ ಪ್ರಾಜೆಕ್ಟ್ ಧಾರವಾಡದಲ್ಲಿ ತಂದಿದ್ರು. ನಾನು 2010 ಆಸ್ಪಾಸಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಕೃಷಿ ವಿಶ್ವವಿದ್ಯಾಲಯವನ್ನು ಮಾಡಿದ್ದು, ಸಮಗ್ರವಾದ ಕೃಷಿ ವಿಶ್ವವಿದ್ಯಾಲಯ. ಅದೇ ರೀತಿ ಶ್ರೀ ಕಾಗೋಡು ತಿಮ್ಮಪ್ಪನವರು ಆ ವಿಶ್ವವಿದ್ಯಾಲಯನ ಇರವಣಿಗೆ ಮಾಡಬೇಕು, ಸಾಗರ ತಾಲೂಕಿನಲ್ಲಿ ಮಾಡಬೇಕು ಅಂತೇಳಿ ಸುಮಾರು 165 ಕೋಟಿಗಳ ಅನುದಾನವನ್ನು ಮಾಡಿ ಒಂದು ಸುಸಜ್ಜಿತವಾದ ಒಂದು ಮಲೆನಾಡಿನ ಸೆರಗಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ. ಈ ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಸಹ ಇಂದಿನ ಸಹ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವರೆಲ್ಲರಿಗೂ ಸಹ ವಿಶ್ವವಿದ್ಯಾಲಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾರೆ. ಅದಕ್ಕೆ ಇದುವರೆಗೆ ಅನೇಕ ಶಾಸಕರು, ಈ ಭಾಗದ ಶಾಸಕರು
ಜನಪ್ರತಿನಿಧಿಗಳು ಮತ್ತು ಮಾನ್ಯ ಸಚಿವರುಗಳು ಸಹ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಸುಮಾರು 7 ಜಿಲ್ಲೆಗಳ ವ್ಯಾಪ್ತಿಗಳು ಒಳಗೊಂಡಿದೆ. ಸುಮಾರು ಕರ್ನಾಟಕದ 1/3 ಭಾಗದಷ್ಟು ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ಕೋಸ್ಟಲ್ ಝೋನು ಮತ್ತೆ ಮಲೆನಾಡು ಝೋನು ಮತ್ತೆ ಒಳನಾಡಿನ ಕೆಲವೊಂದು ಒಳ ಪ್ರದೇಶಗಳು ಸಹ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತದೆ. 5 ಕಾಲೇಜುಗಳು, 12 ಸಂಶೋಧನಾ ಕೇಂದ್ರಗಳು, 4 ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಅನೇಕ ಪ್ರಾಯೋಜಿತ ಕೇಂದ್ರಗಳು ನಮ್ಮ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅತ್ಯುತ್ತಮವಾದ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಅಂದರೆ ಈಗ 2 ಡಿಪ್ಲೊಮಾ ಕಾಲೇಜುಗಳು ನಮ್ಮಲ್ಲಿವೆ. ಈಗ ಬ್ರಹ್ಮವರದ ಡಿಪ್ಲೊಮಾ ಕಾಲೇಜಿನ ನಾವು ಉನ್ನತ ದರ್ಜೆಗೆ ಏರಿಸುವಂಥ ಸುದ್ದಿನ ನಮಗೆ ಬೇಕಾಗಿದೆ. ಯಾಕೆಂದರೆ ಈಗ ಡಿಪ್ಲೊಮಾ ಮಾಡಿ ಮುಂದಿನ ವರ್ಷಗಳಲ್ಲಿ ಅಲ್ಲಿ ಡಿಗ್ರಿ ಕಾಲೇಜನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕತ್ಲಗಿರಿಯಲ್ಲಿ ಸಹ ನಮಗೆ ಎಲ್ಲ ವ್ಯವಸ್ಥೆ ಇದೆ, ಅಲ್ಲೂ ಸಹ ಡಿಪ್ಲೊಮಾ ಕಾಲೇಜನ್ನು ನಾವು ಮಾಡ್ತೀವಿ. ಈಗ ಇದೇ ಸಂದರ್ಭದಲ್ಲಿ ಡಾಕ್ಟರ್ ವೈ ಕಾಂತರಾಜ್, ಡಾಕ್ಟರ್ ವೀರಣ್ಣ, ಡಾಕ್ಟರ್ ರುದ್ರೇಗೌಡ, ಸುಜಾತ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಪಿಕೆ ಬಸವರಾಜ್, ಡಾಕ್ಟರ್ ಬಿ ಹೇಮ್ಲಾ ನಾಯ್ಕ್, ಡಾಕ್ಟರ್ ಬಿಎಂ ದುಷ್ಯಂತ್, ಡಾಕ್ಟರ್ ಕೆಟಿ ಗುರುಮೂರ್ತಿ, ಡಾಕ್ಟರ್ ನಾರಾಯಣ್, ಡಾಕ್ಟರ್ ಎಸ್ಯು ಪಾಟೀಲ್, ಡಾಕ್ಟರ್ ಕೆಬಿ ಶಿವಣ್ಣ ಇನ್ನಿತರರು ಹಾಜರಿದ್ದರು. ಸಾಗರದ ಭದ್ರಕಾಳಿ ಸಭಾಭವನದಲ್ಲಿ ಭಾನುವಾರ ಶ್ರೀ ಮಹಾಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 109ನೇ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಬ್ಯಾಂಕ್ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಬ್ಯಾಂಕ್ ಅಧ್ಯಕ್ಷ ನಾರಾಯಣ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಲಿತಾಂಬಿಕಾ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಮೇಶ್ ಚಂದ್ರಗುತ್ತಿ, ನಿರ್ದೇಶಕರಾದ ಆರ್ ಶ್ರೀನಿವಾಸ್, ವಿನಾಯಕರಾವ್ ರಂಗದೋಳ್, ಎಸ್ ಗಜಾನನ ಜೋಯ್ಸ್, ಶೋಭಾ ಲಂಬೋದರ್, ಎಂಎಸ್ ಗೌಡರ್, ಉದಯ್ ಕಾಮತ್, ಡಿಶ್ ಗುರು, ವಿ ಶಂಕರ್, ಬಿ ದೇವೇಂದ್ರ, ಸರಸ್ವತಿ ನಾಗರಾಜ್ ಇನ್ನಿತರರು ಹಾಜರಿದ್ದರು. ನಮ್ಮ ಸಾಗರದ ಗಣಪತಿ ಅರ್ಬನ್ ಕೋಆಪರೇಟಿವ್ ಆಯ್ತಾ? ಓಕೆ, ಹೇಳಿ. ನಮ್ಮ ಸಾಗರದ ಶ್ರೀ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಸುಮಾರು 109 ವರ್ಷಗಳ ಕಾಲ ಸುಂದರವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಇವತ್ತು 109 ವರ್ಷದ ವಾರ್ಷಿಕ ಮಹಾಸಭೆಯು ನಡೆದು ನಮ್ಮ ಸಾಗರದ ಅಂಚೆ ಕಚೇರಿ ಸಾಗರದಲ್ಲಿದೆ ಮತ್ತು ಬ್ರಾಂಚು ಹೊಸನಗರ ಮತ್ತು ಶಿವಮೊಗ್ಗದಲ್ಲಿದೆ. ಎಲ್ಲ ಸೇರಿದವರು ನಮ್ಮ ರೈತರಿಗೆ ತುಂಬ ವರ್ಷದಿಂದ ಸಹಕಾರ ಕೊಟ್ಬಿಟ್ಟು ಈ ಸರಿ 11% ಡಿವಿಡೆಂಟನ್ನು ನಾವು ಕೊಡ್ತಾ ಇದ್ದೀವಿ, ಘೋಷಣೆ ಮಾಡಿದ್ದೀವಿ. ಮುಂದಿನ ದಿನಗಳಿಂದ ನಾವು ಹೆಚ್ಚಿನ ಲಾಭ ಮಾಡಲಿಕ್ಕೆ ನಾವು ನಮ್ಮ ಗಣಪತಿ ಬ್ಯಾಂಕಲ್ಲಿ ಫೋನ್ಪೇ ಸಹ ಆಗಿದೆ, ಯುಪಿಐ ಆಗಿದೆ ಮತ್ತು ಗೂಗಲ್ ಪೇ ಆಗಿದೆ. ಏನು ನ್ಯಾಷನಲ್ ಬ್ಯಾಂಕಲ್ಲಿ ಏನು ಸಹ ಸೌಲಭ್ಯಗಳನ್ನು ಕೊಡ್ತಾರೆ ಆ ಮಟ್ಟಕ್ಕಿಂತ ನಾವು ಗಣಪತಿ ಬ್ಯಾಂಕ್ ಎಲ್ಲ ಸೌಲಭ್ಯವನ್ನು ಗ್ರಾಹಕರಿಗೆ ಕೊಡಲಿಕ್ಕೆ ಸಿದ್ಧವಾಗಿದೆ. ನಿಮ್ದಾಗಿತ್ತು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಹೇಳಿ. ಬ್ಯಾಂಕು ಇವತ್ತಿನ ದಿನ 109ನೇ ವಾರ್ಷಿಕ ಮಹಾಸಭೆಯನ್ನು ನಡೆಸ್ತಾ ಇದೆ. 109 ವರ್ಷಗಳ ಕಾಲ ಒಂದು ಸಹಕಾರಿ ಸಂಸ್ಥೆಯಾಗಿ ಬೆಳವಣಿಗೆ ಆಗಿರೋದು, ಆ ಸಂಸ್ಥೆಯಲ್ಲಿ ನಾವುಗಳೆಲ್ಲ ಇರೋದು ಒಂದು ಹೆಮ್ಮೆ ವಿಷಯನೇ. ಬ್ಯಾಂಕು 234 ಕೋಟಿ ಡೆಪಾಸಿಟ್ ಕೊಟ್ಟಿದ್ದು 160 ಕೋಟಿ ಸಾಲವನ್ನು ನೀಡಿ ಸಾಲ ಮತ್ತು ಡೆಪಾಸಿಟ್ ವ್ಯವಹಾರದಲ್ಲಿ 3,16 ಲಕ್ಷ ರೂಪಾಯಿಯ ಲಾಭವನ್ನು ನೀಡಿ ನಮ್ಮ ಷೇರ್ದಾರರಿಗೆ 19% ಜೊತೆಯಲ್ಲಿ ನಮ್ಮ ನಿರ್ದೇಶಕರ ಹಾಗೂ ಸಿಬ್ಬಂದಿ ವರ್ಗದ ಸತತ ಪ್ರಯತ್ನದಿಂದ UPI ಸವಲತ್ತುಗಳನ್ನು ಕೆಲವು ಅರ್ಬನ್ ಬ್ಯಾಂಕ್ಗಳು ನೀಡಿರುವಂತಹ UPI ಸವಲತ್ತುಗಳಿಂದ ಈ ವರ್ಷದಲ್ಲಿ ನಾವು ನೀಡಿರ್ತೀವಿ. ಕಮರ್ಷಿಯಲ್ ಬ್ಯಾಂಕಿಂಗ್ ರೀತಿಯೇ ಗೂಗಲ್ ಪೇ, ಫೋನ್ಪೇ ಎಲ್ಲ ಸೌಲಭ್ಯಗಳನ್ನು ನಮ್ಮ ಬ್ಯಾಂಕಲ್ಲೂ ಕೊಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಸಂತೋಷ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಎಲ್ಲರೂ ನಮ್ಮ ಬ್ಯಾಂಕಿನ ಸದಸ್ಯರಾಗಿ, ಖಾತೆದಾರರಾಗಿ ಬ್ಯಾಂಕನ್ನು ಬೆಳೆಸಿ ನೀವು ಇಲ್ಲಿನ ಸವಲತ್ತು ತಗೊಂಡು ನಿಮ್ಮ ಸೇವೆಗೆ ನಮ್ಮ ಬ್ಯಾಂಕು ಸದಾ ಸಿದ್ಧ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಗರದಲ್ಲಿ ಭಾನುವಾರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ್ದ ಈದ್ ಮಿಲಾದ್ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಸಾವಿರಾರು ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ಸಾಗರ ತಾಲೂಕು ಕಚೇರಿ ಅವ್ಯವಸ್ಥೆ ಖಂಡಿಸಿ ತಕ್ಷಣ ಸಾರ್ವಜನಿಕರಿಗೆ ತಾಲೂಕು ಕಚೇರಿಯಲ್ಲಿ ಗುಣಮಟ್ಟದ ಸೇವೆ ಕಲ್ಪಿಸಲು ಸೂಕ್ತ ಗಮನ ಹರಿಸುವಂತೆ ಒತ್ತಾಯಿಸಿ ಶನಿವಾರ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ತಾಲೂಕು ಘಟಕದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ವೇದಿಕೆ ತಾಲೂಕು ಅಧ್ಯಕ್ಷ ವಸೀಮುಳ್ಳೂರು ಮಾತನಾಡಿ, ವೇದಿಕೆಯ ಹೋರಾಟಕ್ಕೆ, ತಾಲೂಕಾ ದುರಾಡಳಿತ ವಿರುದ್ಧ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ತಾಲೂಕು ಅಧ್ಯಕ್ಷರು ವಾಸಿಂ ಅಂತೇಳಿ ಮಾತಾಡ್ತಾ ಇರೋದು. ಇವತ್ತಿನ ದಿನ ನಾವು ಈಗ ಸೇರಿದಂತ ಕಾರಣ ಏನಂದ್ರೆ ಕಳೆದ ಒಂದು 2 ತಿಂಗಳಿಂದ ತಾಲೂಕು ಸೌಧ ಓಪನ್ ಆಗಿ 2 ತಿಂಗಳಾಗಿದೆ. ಇವತ್ತಿಗೂ ಸಹಿತ ಅಲ್ಲಿ ಕಚೇರಿಗಳು ಯಾವುದು ವ್ಯವಸ್ಥಿತವಾಗಿ ಯಾವುದೂ ಇಲ್ಲ. ತಹಸೀಲ್ದಾರರ ಇದು ಗಮನಕ್ಕೆ ತಂದರೂ ಸಹಿತ ಯಾವುದೇ ಕ್ರಮ ತಗೊಂತ ಇಲ್ಲ. ಅಲ್ಲಿ ಹೆಂಗಾಗಿದೆ ಅಂದ್ರೆ ದಾಖಲಾತಿಗಳನ್ನ ತಗೊಬಂದು ತರಕಾರಿ ಹಾಕೊಂಡಂಗೆ ರೂಮಲ್ಲೆಲ್ಲ ಹಾಕೊಂಡಿದ್ದಾರೆ. ಯಾವುದೇ ದಾಖಲಾತಿಗಳು ಸರಿಯಾದ ಸಮಯಕ್ಕೆ 2 ತಿಂಗಳಿಂದ ಹೆಚ್ಚು ಕಡಿಮೆ 2 ತಿಂಗಳಿಂದ ಸರಿಯಾದ ಸಮಯಕ್ಕೆ ರೈತರಿಗಾಗಲಿ ಜನಸಾಮಾನ್ಯರಾಗಲಿ ಇವತ್ತಿನವರೆಗೂ ಕೊಡ್ತಾ ಇಲ್ಲ. ಆ ವಿಷಯವಾಗಿ ನಾವು ಮಾತಾಡಿದ್ರೆ ತಹಸೀಲ್ದಾರಿಗೆ ಅವರು ಉಡಾಫೆ ಉತ್ತರ ಕೊಡ್ತಾರೆ. ಉಡಾಫೆ ಅಂದ್ರೆ ಕೊಡನ್ ತಗೊಳ್ರಿ, ಇನ್ನು 2-3 ದಿನ ಕಾಯಿರಿ ಅಂತೇಳಿ. 15-20 ದಿನದಿಂದ ನಾವು ತಾಲೂಕು ಕಚೇರಿಗೆ ಹೋಗೋದು ಬರೋದು. ಹಾಗಾದ್ರೆ ಒಂದು ತಹಸೀಲ್ದಾರಿಗೆ ಒಂದು ದಾಖಲೆ ಕೊಡ್ಸಕ್ ಆಗೋದಿಲ್ವ? ಹಂಗಾರೆ ಅವ್ರ ಕಚೇರಿಯಲ್ಲಿರುವ ದಾಖಲಾತಿಗಳನ್ನ ಜನಸಾಮಾನ್ಯರಿಗೆ ಕೊಡ್ಸಕ್ ಆಗೋದಿಲ್ಲ ಅಂದ್ರೆ ತಹಸೀಲ್ದಾರಿಗೆ ಹಂಗಾರೆ ಅಷ್ಟು ಪವರ್ ಇಲ್ವಾ? ಇವಾಗ ಹೋಗಿ ನಾವು ಮಾತಾಡಿದ್ರೆ ನೀವು ID ಕೊಡ್ರಿ ಅಂತಾರೆ. ನಾವು ತಾಲೂಕು ಕಚೇರಿಯಲ್ಲಿ ದಾಖಲಾತಿಗಳನ್ನು ಕೊಡೋಕ್ಕೋಸ್ಕರ ನಾವು ಐಡಿ ತಗೊಂಡು ನಾವು ಹೋರಾಟಕ್ಕೆ ಬರ್ಬೇಕಾ ಇವ್ರ ಕಚೇರಿ ಮುಂದೆ? ಒಬ್ರು ತಹಸೀಲ್ದಾರರು ಇವ್ರು ಮಾತಾಡ್ಬೋದ? ಹಂಗಾರೆ ನಮ್ಮ ID ತಗೊಂಡು ಏನ್ ಮಾಡ್ತಾರೆ? ನಾನು ಜನಸಾಮಾನ್ಯಪ್ಪ, ನನ್ನ ಹತ್ರ ID ಇಲ್ಲ, ನಾನು ಬರ್ತೀನಿ, ನಾನು ಜನಸಾಮಾನ್ಯರ ಪರವಾಗಿ ನಾನು ನಿಂತ್ಕೊಂತೀನಿ, ಅವ್ರಿಗೆ ಬೇಕಾಗಿರೋದು ದಾಖಲೆ ನಾನು ಕೇಳ್ತೀನಿ. ID ಏನಕ್ಕೆ ಅವರಿಗೆ? ಹಂಗಾರೆ ಸುತ್ತಲೇ ಇದೆಯಾ ಇವ್ರಿಗೆ? ನಮಗೆ ದಾಖಲಾತಿ ಕೊಡೋಕ್ಕೆ ನಾವು ID ಹಾಕೊಂಡೇ ಬಂದು ಇವ್ರು ತಾಲೂಕು ಕಚೇರಿ ಕೇಳ್ಬೇಕನ್ನೋದು ID ಸುತ್ತೋಲೆ ಏನಾರು ಇದೆಯಾ? ಸರ್ಕಾರ ಸುತ್ತೋಲೆ. ಇವ್ರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ಇವತ್ತು ಇಷ್ಟು ದೊಡ್ಡ ಕಚೇರಿ ಆಗಕ್ಕೆ ಕಾಗೋಡು ತಿಮ್ಮಪ್ಪರ ಶ್ರಮ ಹಾಗೂ ಶ್ರೀಯುತ ಬೇಲೂರು ಗೋಪಾಲೇಶ್ವರ ಇವರ ಶ್ರಮ ಇರೋದ್ರಿಂದನೇ ತಾನೇ ಇಂಥ ಒಂದು ತಾಲೂಕು ಆಡಳಿತ ಈ ಒಂದು ಎಷ್ಟು ಕೋಟಿ ಇರೋದು ಖರ್ಚಾಗಿರೋದು? 12 ಕೋಟಿಲಿ ಆಗಿರೋ ಕಚೇರಿನ ಇವತ್ತಿಗೂ ವ್ಯವಸ್ಥಿತವಾಗಿ ಇವತ್ತಿಗೂ ಇಲ್ಲ. ಲೋಕಾಯುಕ್ತರದ್ದು ಫೋನ್ ನಂಬರ್ ಆಗ್ಬೇಕು, ಪ್ರತಿಯೊಬ್ಬರದ್ದು ಡಿಸ್ಪ್ಲೇ ಆಗ್ಬೇಕು. ಇವತ್ತರೆಗೂ ನೋಟಿಸ್ ಬೋರ್ಡ್ ಇಲ್ಲ ಅವ್ರದ್ದು ಕಚೇರಿಗೆ. 2 ತಿಂಗಳಾಗಿದೆ. ಹಂಗಾರೆ ಇದು ತಹಸೀಲ್ದಾರ್ ಗಮನಗಿಲ್ವಾ? ಹಂಗಾರೆ ತಹಸೀಲ್ದಾರ್ ಹೋಗಿ ಫಸ್ಟ್ ಫ್ಲೋರ್ ಅಲ್ಲಿ ಕೂತಿದ್ದಾರೆ. ಅಲ್ಲಿ ರೈತರು ಬಂದು ಅವ್ರಿಗೆ ಹುಡ್ಕಲ್ಲಿ ಮೇಲ್ಗಡೆ ಕಚೇರಿಗೆ ಹೋಗ್ಬೇಕಾ? ಅಂಗವಿಕಲರು ಬರ್ತಾರೆ. ಅಂಗವಿಕಲರು ಹೋಗಕ್ಕೆ ಲಿಫ್ಟಿಗೆ ಅಲ್ಲಿ ಲಿಫ್ಟ್ ಒಂದೊಂದ್ಸತಿ ಆನ್ ಆಗುತ್ತೆ, ಒಂದೊಂದ್ಸತಿ ಆನ್ ಆಗೋದಿಲ್ಲ. ಅವ್ರು ಕೆಳಗಡೆ ಕೂರ್ಬೋದಲ್ಲ? ಹಂಗಾದ್ರೆ ತಹಸೀಲ್ದಾರ್ ಆದಂತರು ಎಲ್ಲ ಜನಸಾಮಾನ್ಯರಿಗೆ ಅವ್ರಿಗೆ ಸಿಗ್ಬೇಕು. ಅವರು ನಾವು ಕೇಳಿದ ತಕ್ಷಣ ID ಇದೆಯಾ ಕೇಳ್ತಾರೆ. ಹಂಗಾರೆ ID ಬೇಕಾ? ನಾನು ದಾಖಲಾತಿ ಕೇಳಕ್ ID ಬೇಕಾ? ಅವ್ರಿಗೆ ID ಗೆ ಅವಶ್ಯಕತೆ ಇದೆ. ಹೋರಾಟ ಮಾಡ್ತೀವಿ ಅಂದ್ರೆ ಹೋರಾಟ ಮಾಡ್ರಿ. ಹೋರಾಟ ಮಾಡಿದ್ರೆ ಮಾತ್ರ ನಿಮ್ಗೆ ದಾಖಲೆ ಕೊಡಬೇಕಾಗಿದ್ದೇನಿಲ್ಲ. ನನಗೆ ಬಟ್ಟೆ ಸಿಕ್ಕಾಗ ನಾನು ಕೊಡ್ತೀನಿ. ಅವ್ರಿಗೆ ದಾಖಲಾತಿ ಸಿಕ್ಕಾಗ ಕೊಡ್ತಾರಂತೆ. ಈ ತರ ಮಾತು ಒಂದು ತಾಲೂಕು ತಹಸೀಲ್ದಾರರು ಮಾತಾಡ್ತಾರೆ ಅಂದ್ರೆ ಇದು ಅವ್ರ ಯೋಗ್ಯತೆಗೆ ಮಾತು ಸರಿ ಇದೆಯಾ? ಹಂಗಾರೆ ಒಂದು ಶಾಸಕರು ಫೋನ್ ಮಾಡೋರಿಗೆ ಮಾತಾಡಿದ್ರು ಅವರಿಗೂ ಗೌರವ ಇಲ್ಲ. ಈ ತಾಲೂಕು ಆಡಳಿತ ಎಲ್ಲ ಸರಿಪಡಿಸ್ಬೇಕು ಅಂತ ಲಕ್ಷಗಟ್ಟಲೆ ದುಡ್ಡು ತಗೊಬಂದು 1000 ಕೋಟಿಗಟ್ಟಲೆ ದುಡ್ಡು ತಗೊಬಂದು ಕಚೇರಿಗಳನ್ನು ಮಾಡಿಕೊಟ್ರೆ ಇವರಿಗೆ ಅವ್ರಿಗೆ ಬೇಕಾದ ಮಾತ್ರ ಕೆಲಸ ಮಾಡೋದು. ಅದು ಯಾರ್ದು ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರದ್ದು ಯಾರ್ದು ಅವ್ರು ಕೆಲಸ ಮಾಡ್ಕೊಡ್ತಾ ಇಲ್ಲ ತಹಸೀಲ್ದಾರರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಮೋಹನ್, ಬಸವರಾಜ್, ಗಿರೀಶ್, ಷಣ್ಮುಖ ಇನ್ನಿತರರು ಹಾಜರಿದ್ದರು. ಕರಕುಶಲ ಕಲೆಗೆ ಉತ್ತೇಜನ ನೀಡುವ ಜೊತೆಗೆ ಅದನ್ನು ಪೋಷಿಸುವ ಕೆಲಸವಾಗಬೇಕು ಎಂದು ಮೈಸೂರು ಗುಡಿಗಾರರ ಸಹಕಾರ ಸಂಘದ ಅಧ್ಯಕ್ಷ ಲೋಕೇಶ್ ಕುಮಾರ್ ಗುಡಿಗಾರ್ ತಿಳಿಸಿದರು. ಸಾಗರದ ರಾಮಸೇನಾ ಭವನದಲ್ಲಿ ಶನಿವಾರ ಮೈಸೂರು ಗುಡಿಗಾರರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಹಿರಿಯ ಕಲಾವಿದರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಕುಶಲಕರ್ಮಿಗಳಾದ ಬಿ ಚನ್ನಬಸಪ್ಪ ಸಾಗರ, ಪದ್ಮ ಮಂಜುನಾಥ್ ಗುಡಿಗಾರ ಸಾಗರ, SP ಪುಟ್ಟಸ್ವಾಮಿ ಗುಡಿಗಾರ್ ಸೊರಬ ಅವರನ್ನು ಸನ್ಮಾನಿಸಲಾಯಿತು. SSLC ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಷೇರುದಾರ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಉಪಾಧ್ಯಕ್ಷ ಪ್ರಭಾಕರ್, ನಿರ್ದೇಶಕರಾದ ರಂಗನಾಥ್ SN, ವಿನಾಯಕ್ SG, SM ನಾಗರಾಜ್, B ರಂಗನಾಥ್ ಗುಡಿಗಾರ್, ಸ್ಮಿತಾ ದೇವರಾಜ್, K ಕೃಷ್ಣಮೂರ್ತಿ, TD ಶೇಷಾದ್ರಿ ಇನ್ನಿತರರು ಹಾಜರಿದ್ದರು. ಅಂಕಿತಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಮೀನಾಕ್ಷಿ ಸ್ವಾಗತಿಸಿದರು. ಸುಬ್ರಹ್ಮಣ್ಯ ವಂದಿಸಿದರು. ಕೃಷ್ಣಮೂರ್ತಿ ಗುಡಿಗಾರ್ ಕಾರ್ಯಕ್ರಮ ನಿರೂಪಿಸಿದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.